ವಸಂತ ಕಾಲ ಬಂತು ಮತ್ತು ನಮ್ಮೂರಲ್ಲಿ 4 ಮುಂಗಾರು ಪೂರ್ವ ಮಳೆಗಳಾಯಿತು. ಹಾಗಾಗಿ ನೋಡಿ, ರೈನ್ ಲಿಲ್ಲಿಗಳು ನಮ್ಮ ವಾಕಿಂಗ್ ಪಾತ್ನ ಅಕ್ಕಪಕ್ಕದ ಹೂತೋಟ ಏನು ಮಾಡಿದ್ದೀವಿ ಅಲ್ಲಿ ಅರಳಿದೆ. ಕೆಂಪು ಬಿಳಿಯ ರೈನ್ ಲಿಲ್ಲಿಗಳು. ಇದು ಬಹುಶಃ ಈ ವರ್ಷದ ಮುಂಗಾರು ಪೂರ್ವದ 4 ಮಳೆಗಳು ಬಂದಿದ್ದರಿಂದ ಅರಳಿರಬೇಕು. ಇದರ ಹೆಸರು ಗೊತ್ತಿಲ್ಲ. ಇದು ಕೂಡ ಅರಳಿದೆ. ಇಲ್ಲಿ ಬೇರೆ ಬೇರೆ ರೀತಿಯ ಹೂವಿನ ಪಾಟ್ಗಳಲ್ಲಿ ಕೂಡ ಹೂವು ಅರಳಿದೆ. ಅಂದರೆ ವಾತಾವರಣ ಹೂವಿನ ಗಿಡಗಳಿಗೆ ಅವು ಹೂವಾಗಿ ಅರಳಲಿಕ್ಕೆ ಅನುಕೂಲ ಆಗಿದೆ ಕಾಣುತ್ತೆ. ಹಾಗಾಗಿ ಹೆಚ್ಚಿನ ಪಾಟ್ಗಳಲ್ಲಿ ರೈನ್ ಲಿಲ್ಲಿ, ಇದು ಸೇವಂತಿಗೆ ಹೂವು, ಇದು ಮಿನಿ ದಾಸವಾಳ, ಮಿನಿಯೇಚರ್ ದಾಸವಾಳ. ಇದರ ಹೆಸರು ಗೊತ್ತಿಲ್ಲ. ಇದು ಒಂದು ತುಂಬ ಚಂದದ ಹೂವು ಕೂಡ. ಇದೇ ರೀತಿ ಈ ಕಡೆ ಬಂದರೆ ಮಲ್ಲಿಗೆ, ಬಿಳಿ ಮಲ್ಲಿಗೆ ಹೂವುಗಳು. ಈ ಗಿಡದಲ್ಲೇ ಬರುವಂಥ ಬಳ್ಳಿಯಲ್ಲ, ಇದು ಗಿಡದ ಮಲ್ಲಿಗೆ ಹೂವುಗಳು. ಈ ಹೂವುಗಳು ಕೂಡ ವರ್ಷ ಪೂರ್ತಿ ಅರಳುತ್ತೆ. ಈ ಹೂವಿನ ಹೆಸರು ಗೊತ್ತಿಲ್ಲ. ಇದು ಕೂಡ ಹೆಚ್ಚು ಹೆಚ್ಚು ಹೂವುಗಳನ್ನು ವರ್ಷ ಪೂರ್ತಿ ನೀಡುತ್ತೆ. ಇದು ತಮಗೆ ಗೊತ್ತಿದೆ. ಈ ಹೂವು ಇದರಲ್ಲಿ ಬಣ್ಣ ಬಣ್ಣ ಇದೆ. ಇದು ಬಿಳಿ ಸೇವಂತಿಗೆ ಹೂವುಗಳು. ಬಿಳಿ ಸೇವಂತಿಗೆ ಹೂವು ಕೂಡ ಹೆಚ್ಚಾಗಲಿದೆ. ಇದರ ಹೆಸರು ಗೊತ್ತಿಲ್ಲ. ಇದು ಮತ್ತೆ ಪುನಃ ಇನ್ನೊಂದು ಪಾಟ್ ಇದೆ ನೋಡಿ, ಇದು ಕೆಂಪು ರೈನ್ ಲಿಲ್ಲಿಗಳು. ಈ ರೀತಿ ನಮ್ಮ ವಾಕಿಂಗ್ ಟ್ರ್ಯಾಕ್ ಪೂರ್ತಿ ಹೂವುಗಳಿಂದ ತುಂಬಿ ಹೋಗ್ತಾ ಇದೆ. ಬಹುಶಃ ಎಷ್ಟು ದಿನ ಇರಲಿಕ್ಕಿಲ್ಲ.